ನಾನು 5 ವಾಸ್ತು ಮಿಸ್ಟೇಕನ್ನು ಮೇಜರಾಗಿ ಹೇಳ್ತೀನಿ, ದಯವಿಟ್ಟು ಗಮನ ಮಾಡಿ. ನಾರ್ತ್ ಈಸ್ಟಲ್ಲಿ ಬಾಗಿಲು ಇಲ್ಲದೇ ಇರೋದು ಅನಾಹುತಕ್ಕೆ ಕಾರಣ ಮನೆಗೆ. ನಾರ್ತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಬರೋದು ಅನಾಹುತಕ್ಕೆ ಕಾರಣ. ಸೌತು ಮತ್ತು ವೆಸ್ಟಲ್ಲಿ ಬಾವಿ ಬೋರು ಸಂಪು ಬರೋದು ಅನಾಹುತಕ್ಕೆ ಕಾರಣ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಲ್ಲದೇ ಇರೋದು ಅನಾಹುತಕ್ಕೆ ಕಾರಣ. ಸ್ಟೇರ್ ಕೇಸ್ಗಳನ್ನು ಆಗ್ನೇಯದಲ್ಲಿ ಪೂರ್ವಾಗ್ನೇಯ, ಉತ್ತರ ವಾಯುವ್ಯ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯದಲ್ಲಿ ಹಾಕುವಂಥದ್ದು ತುಂಬ ಒಳ್ಳೆಯದು. ಸೊ ಸಾಮಾನ್ಯವಾಗಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, 5 ವಾಸ್ತು ದೋಷ ಆದರೆ ಮನುಷ್ಯ ತೊಂದರೆಗೆ ಸಿಕ್ಕಾಕೊಂಡ ಅಂತ. ಆ 5 ಅನ್ನೋದು ಇನ್ನೇನು ವಿಶೇಷ ಇಲ್ಲ. ಅದಕ್ಕೋಸ್ಕರ ಒಂದು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಶಾನ್ಯದಲ್ಲಿ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಬಾಗಿಲು ಇಟ್ಕೊಳ್ಳಿ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಕೊಳ್ಳಿ. ನೈಋತ್ಯದಲ್ಲಿ ಬೆಡ್ರೂಮ್ ಮಾಡಿ. ಆಗ್ನೇಯ, ವಾಯುವ್ಯ, ನೈಋತ್ಯದಲ್ಲಿ ಸ್ಟೇರ್ ಕೇಸ್ಗಳು ಹಾಕ್ಕೊಳ್ಳಿ. ಒಳ್ಳೆ ಜೀವನ ನಡೆಸ್ಬೋದು. ಸೌತು ಮತ್ತು ವೆಸ್ಟಲ್ಲಿ ಕಾಂಪೌಂಡ್ ಹಾಕ್ಕೊಂಡೇ ಮನೆ ಕಟ್ಟಿ. ಹಾಗಂತ ಇನ್ನೊಂದಿದೆ, ಮತ್ತೆ ಜನ ಕ್ವಶನ್ ಮಾಡ್ತಾರೆ, ಸರ್ ನಮ್ಮ ಸೈಟ್ ಚಿಕ್ಕದು, ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದು ಸೈಡ್ ಆದರೂ ಸೌತು ಮತ್ತು ವೆಸ್ಟಲ್ಲಿ ಕಾಂಪೌಂಡ್ ಹಾಕ್ಕೊಂಡೇ ಮನೆ ಕಟ್ಟಿ. ದುಡ್ಡಿಲ್ದೇ ಮನೆ ಕಟ್ಟೋದು ಇದು ಭಾಳ ಸುಲಭ. ಯಾವುದೋ ಒಂದು ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ದುಡ್ಡಿಲ್ಲದೆ ಮನೆ ಕಟ್ಟೋದು ಹೇಗೆ ಸರ್, ಸಾಧ್ಯ ಇದೆಯಾ ಸರ್ ಅಂತ. ಅದರ ಅರ್ಥ ನೋಡಿ, ಒಂದು ಹೆಣ್ಣಿನ ಮದುವೆ ಮಾಡಬೇಕಾದ್ರೆ ಒಂದು 2 ಲಕ್ಷ ಇಟ್ಕೊಂಡ್ರೆ ಮಿಕ್ಕಿದ್ದು ಹೇಗೋ ಯಾರೋ ಏನೋ ಕೊಡ್ತಾರೆ ಅನ್ನೋ ಥರನೇ ಒಳ್ಳೆ ವಾಸ್ತು ಮನೆ ಕಟ್ಟುವಾಗ ಅದು ಹೇಗೋ ಬರುತ್ತೆ. ಯಾರೋ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಏನೂ ಇಲ್ದೇ ಮನೆ ಕಟ್ತೀವಿ ಅನ್ನೋ ಅರ್ಥ ಅಲ್ಲ. ಅವರು ಕಾಮೆಂಟ್ ಬರೆದವರಿಗೂ ಅರ್ಥ ಆಗಬೇಕಿದು. ಹಾಗೆಲ್ಲ ಆಗೋದಿಲ್ಲ. ಎಲ್ಲವನ್ನ ಸ್ವಲ್ಪ ಇಟ್ಕೊಂಡ್ರೆ ಇನ್ನೊಂದಷ್ಟು ನಡೆದು ಬಿಡುತ್ತೆ ಅಂತ.